ಉತ್ತರಾಖಂಡಲ್ಲಿ 41 ಕಾರ್ಮಿಕರು ಏನು ಸುರಂಗದಲ್ಲಿ ಸಿಲುಕೊಂಡಿದ್ರು. ಆ ಸಂದರ್ಭದಲ್ಲಿ ರಕ್ಷಣೆ ಮಾಡೋದಕ್ಕೆ ಮತ್ತು ಅವರಿಗೆ ಊಟ ಆಗಿರ್ಬೋದು, ನೀರನ್ನಾಗಿರ್ಬೋದು, ಇದನ್ನು ಸಪ್ಲೈ ಮಾಡೋದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಮಿಷನನ್ನು ಬಳಕೆ ಮಾಡಲಾಗಿತ್ತು. ಆ ಮಿಷನನ್ನು ನಾನೀಗ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತೀನಿ. ಏನೀಗ ಮಿಷನನ್ನು ನೋಡ್ತಾ ಇದ್ದೀರಿ, ಈ ಮಿಷನನ್ನು ಆ ಕಾರ್ಯಾಚರಣೆಗೆ ಬಳಕೆಯನ್ನು ಮಾಡಿಕೊಂಡಿದ್ರು. ಅಂದರೆ ಪ್ರಮುಖವಾಗಿ ಕಾರ್ಮಿಕರನ್ನು ಅಂದರೆ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಮೊದಲಿಗೆ ನಾವು ನೀರನ್ನು ಕೊಡಬೇಕಾಗತ್ತೆ, ಜೊತೆಗೆ ಆಹಾರವನ್ನು ಸಪ್ಲೈ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಈ ಮಿಷನನ್ನು ಬಳಕೆ ಮಾಡ್ಕೊಂಡಿದ್ರು. ಅಂದರೆ ಇದು ಯಾವುದೇ ರೀತಿಯಾದಂಥ ಬೋರ್ ಕೊರೆಯುವಂಥ ಮಿಷಿನ್ ರೀತಿಯಾಗಿ ಕಂಡರೂ ಕೂಡ ಇದು ಬೋರ್ ಕೊರೆಯುವಂಥ ಮೆಷಿನ್ ಅಲ್ಲ. ಇದು ಏನು ಹಿಮಾಲಯದ ಪರ್ವತಗಳಲ್ಲಾಗಿರ್ಬೋದು, ಆ ಪರ್ವತದ ಶ್ರೇಣಿಗಳಲ್ಲಾಗಿರ್ಬೋದು, ಯಾವುದಾದ್ರೂ ಕೆಲಸಗಳಾಗಬೇಕು ಅಂದರೆ ರೋಡ್ಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಹಾಗೆ ಈ ರೀತಿಯಾಗಿ ಯಾರಾದರೂ ಸಿಲುಕೊಂಡಿದ್ದಾರೆ ಸುರಂಗದಲ್ಲಿ ಅನ್ನುವಂಥದ್ದಾಗಿರ್ಬೋದು, ಅವರನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈ ಮಿಷನ್ ತುಂಬ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸೋದಕ್ಕೆ, ಹಾಗೆ ಅವರನ್ನು ಶೀಘ್ರದಲ್ಲಿ ಅವರನ್ನು ಕಾಪಾಡೋದಕ್ಕೆ, ಅವರನ್ನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಂತೆ ಅವರನ್ನು ಬಚಾವ್ ಮಾಡೋದಕ್ಕೆ ಈ ಮಿಷನ್ ತುಂಬ ಉಪಯುಕ್ತ ಆಗುತ್ತೆ. ಈಗ ನಮ್ಮ ಜೊತೆಗೆ ಈ ಮಿಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಒಬ್ಬರು ಅಧಿಕಾರಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ಸರ್, ರಾಮಚಂದ್ರನ್ ಅಂತ. ನಮಸ್ಕಾರ. ನಾವು PRD ಕಂಪನಿಯಿಂದ, PRD ಒಂದು 52 years old ಕಂಪನಿ. ನಾವು ವೇರಿಯಸ್ ಡ್ರಿಲ್ ರಿಗ್ಸ್ ಫಾರ್ ವೇರಿಯಸ್ ಅಪ್ಲಿಕೇಶನ್ಸ್ ಕಸ್ಟಮೈಸ್ಡ್ ರಿಗ್ ಮಾಡಿದ್ದೀವಿ. ಸರ್, ಇದು ಕಾರ್ಯಾಚರಣೆಯಲ್ಲಿ ಅಂದರೆ ಉತ್ತರಾಖಂಡಲ್ಲಿ ಯಾವ ಥರ ಕೆಲಸ ಮಾಡ್ತು, ಏನಿದ್ರ ರೋಲ್ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ಈ ಡ್ರಿಲ್ ರಿಗ್ ಅವ್ರಿಗೆ 2 ಅಟೆಂಪ್ಟ್ ಟ್ರೈ ಮಾಡಿ ಅವ್ರಿಗೆ ಹೋಲ್ ಡ್ರಿಲ್ ಮಾಡೋಕ್ಕಾಗಲ್ಲ. 41 ಮೈನಸ್ ಟ್ಯಾಪ್ ಆಗಿದ್ದಾರೆ ಒಳಗಡೆ. ಅವ್ರಿಗೆ ಏನು ಅನ್ನಾಗಾರ ಔಟ್ಸೈಡ್ ಕಮ್ಯುನಿಕೇಷನ್ ಯಾವುದೇ ಇಲ್ಲ. ಆ ಟೈಮಲ್ಲಿ ಅವ್ರಿಗೆ ಒಂದು ಪೈಲಟ್ ಹೋಲ್ ಡ್ರಿಲ್ ಮಾಡಿಕೊಂಡು 6.5 inch ಪೈಲಟ್ ಹೋಲ್ ಒಂದು 57 meters ಒಳಗಡೆ ಡ್ರಿಲ್ ಮಾಡಿ ಅವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಎಸೆನ್ಷಿಯಲ್ ಮೆಡಿಸಿನ್ಸ್ ಮತ್ತು ಅವ್ರಿಗೆ ಡ್ರೆಸ್ಸು, ಇದು ಕಮ್ಯುನಿಕೇಷನ್ ವಿತ್ ಔಟ್ಸೈಡ್ ವರ್ಲ್ಡ್ ಇದು ಮಾಡೋಕ್ಕೆ ನಾವು ಡ್ರಿಲ್ಲು ತೊಗೊಂಡಿದ್ವಿ. ನಮ್ಮ ಡ್ರಿಲ್ಲು ಹೈಲಿ ಸ್ಪೆಷಲೈಸ್ಡ್ ಫಾರ್ ದ್ಯಾಟ್ ಅಪ್ಲಿಕೇಶನ್. ಕಾರಣ ಅದು ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮಾಡೋಕ್ಕಾಗತ್ತೆ. ಆ ಡ್ರಿಲ್ಲಲ್ಲಿ 6.5 inch 57 meters ಡ್ರಿಲ್ ಮಾಡಿ ಒಳಗಡೆ ಆ ಹೋಲ್ ಎಸ್ಟಾಬ್ಲಿಷ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟು, ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ರೀಚ್ ಮಾಡಿದ್ದಾರೆ. ನಮ್ಮ ಡ್ರಿಲ್ಲಲ್ಲಿ 360 degrees ರೊಟೇಷನು ಆಗುತ್ತೆ. ಅದಕ್ಕೆ ನಮ್ಮ ಡ್ರಿಲ್ಲು ಆ ಸ್ಪೆಷಲೈಸ್ಡ್ ಅಪ್ಲಿಕೇಶನ್ಗೆ ನಮ್ಮ ಕಸ್ಟಮರ್ ಧರಣಿ ಜಿಯೋಟೆಕ್ ಅವರು ಕರ್ನಾಟಕ ಅಸೋಸಿಯೇಷನಲ್ಲಿ ನಾಗೇಶ್ ಅವರು ಇದ್ದಾರೆ, ಅವರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರು PRD ಡ್ರಿಲ್ ಇದೆ GD5 ಮಾಡೆಲ್, ಆ ಡ್ರಿಲ್ಲಲ್ಲಿ ಈ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಧರಣಿ ಜಿಯೋಟೆಕಲ್ಲಿ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಿ ನಮ್ಮ ಡ್ರಿಲ್ ತೊಗೊಂಡು ಅಲ್ಲಿ ಹೋಗಿದ್ದು. ಅವರು ಎಕ್ಸ್ಪರ್ಟ್, ಧರಣಿ ಜಿಯೋಟೆಕ್ ಅವ್ರ ಡ್ರಿಲ್ಲಿಂಗ್ ಎಕ್ಸ್ಪರ್ಟೈಸ್ ಯೂಸ್ ಮಾಡಿಕೊಂಡು ಡ್ರಿಲ್ ಮಾಡಿದ್ದಾರೆ. ಇನ್ನೊಬ್ರು ಇದ್ದಾರೆ, ಅಂದರೆ ಆ ಕಾರ್ಯಾಚರಣೆಯಲ್ಲಿ ಸ್ವತಃ ಭಾಗವಹಿಸಿದಂಥವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ನಿಮ್ಮ ಪರಿಚಯ? ಸರ್, ಐ ಆಮ್ ಜಯವೇಲ್. ನಾನು ಧರಣಿ ಜಿಯೋಟೆಕ್ಸ್ MD ಮ್ಯಾನೇಜಿಂಗ್ ಡೈರೆಕ್ಟರ್. ಇದು ನಮಗೆ ರೆಸ್ಕ್ಯೂ ಆಪ್ರೇಷನಲ್ಲಿ ಅವರಿಂದ ಇನ್ಫಾರ್ಮ್ ಬಂದ ಮೇಲೆ ನಾವು ಇಮಿಡಿಯೇಟಾಗಿ ನಾವು ನಮ್ಮ ಮಿಷಿನ್ ಎಲ್ಲ ಆ್ಯಕ್ಚುಲಿ ನಾನು ಒಂದು ಉತ್ತರಾಂಚಲ್ ಎಲ್ಲ ಹಿಮಾಲಯನ್ ಟೆರಿಟರಿಯಲ್ಲಿ ನಾನು ಭಾಳ ವರ್ಷ ಒಂದು 20-30 ವರ್ಷ ನಾನು ಕೆಲಸ ಮಾಡಿದೆ. ಅದಕ್ಕೋಸ್ಕರ ನನಗೆ ಈ ಚಾನ್ಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಿದ ಮೇಲೆ ನಾವು ಇಮಿಡಿಯೇಟಾಗಿ ನಂದು ಆ್ಯಕ್ಚುಲಿ ನಮ್ಮ ಕ್ಯಾಂಪ್, ನಮ್ಮ ಧರಣಿ ಜಿಯೋಟೆಕ್ ಇಂಜಿನಿಯರ್ಸ್ ಕ್ಯಾಂಪ್ ಬಂದು ಅಲ್ಲಿ ಉತ್ತರಾಂಚಲ್ ಇದ್ದೆ. ಅಲ್ಲಿಂದ ನಾವು ಮಿಷಿನ್ ಶಿಫ್ಟ್ ಮಾಡಿದ್ವಿ ಮತ್ತು ಡ್ರಿಲ್ಲಿಂಗ್ ಎಕ್ಸರ್ಸೈಸ್ ಎಲ್ಲ ನಮ್ಮ ಊರಿಂದ ಅಲ್ಲಿ ಕಳಿಸ್ತೀವಿ ಬೈ ಫ್ಲೈಟು. ಕಳಿಸಿದ ಮೇಲೆ 3 ದಿವಸ ನಮ್ಮ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ. ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ಬೋದಾ ಅಂತ, ಏನೇನು ವರ್ಕ್ ಮಾಡ್ತು ನಿಮ್ಮ ಅಂತ? ಸರ್, ಇದು ಎಕ್ಸ್ಪ್ಲೈನ್ ಏನಂದ್ರೆ, ಈಗ ಇದು ಹೈಡ್ರಾಲಿಕ್ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಒಂದು 90 meter 80 meter ರೇಂಜ್ನಲ್ಲಿ ಡ್ರಿಲ್ಲಿಂಗ್ ಮಾಡ್ಬೋದು. ಈ ಮೆಷಿನಲ್ಲಿ ನೀವು ಡ್ರಿಲ್ಲಿಂಗು ಮತ್ತು ಕೇಸಿಂಗು ಕೂಡ ಮಾಡ್ಬೋದು. ಈ ಮೆಷಿನಲ್ಲಿ ಆ ಫೆಸಿಲಿಟೀಸ್ ಇದೆ. ಬೇರೆ ಮೆಷಿನಲ್ಲಿ ಓನ್ಲಿ ನೀವು ಡ್ರಿಲ್ಲಿಂಗ್ ಮಾತ್ರ ಮಾಡ್ಬೋದು. ಈ ಮೆಷಿನ್ ಮಾತ್ರ ನೀವು ಒಂದು ಡ್ರಿಲ್ಲಿಂಗು ಕೇಸಿಂಗು ಸೈಮಲ್ಟೇನಿಯಸ್ಲಿ ನೀವು ಮಾಡ್ಬೋದು. ಇದು ಅದು ಸ್ಪೆಷಾಲಿಟಿ. ಪ್ಲಸ್ ಈ ಮೆಷಿನ್ ಎಲ್ಲ ಆ್ಯಂಗಲ್ನಲ್ಲಿ ಮಾಡ್ತದೆ. 360 ಆ್ಯಂಗಲ್ ಮೀನ್ಸ್ ಆಲ್ ಡೈರೆಕ್ಷನ್, ಇದು ಡೈರೆಕ್ಷನ್ ಎಲ್ಲ ಡೈರೆಕ್ಷನ್ ಮಾಡ್ತದೆ, XYZ. ಇದು ಅದೇ ಸ್ಪೆಷಾಲಿಟಿ ಈ ಮೆಷಿನಲ್ಲಿ. ಈ ಕಾರ್ಯಾಚರಣೆಯಲ್ಲಿ, ಈ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಏನೇನು ಕೆಲಸ ಮಾಡ್ತು ಸರ್? ಮೇಜರ್ ರೋಲ್ ಅದೇ ನಾವು ಒಂದು ಫುಡ್ ಇದು ಮಾಡೋಕ್ಕಂತ ಲೈಫ್ ಲೈನ್ ಮಾಡಿ ಅವ್ರು ಕೊಟ್ಟಿದ್ವಿ. ಸೊ ಅದೇ ಅವ್ರಿಗೆ, ಯಾಕಂದ್ರೆ ಅದಿಲ್ಲ ಅಂದ್ರೆ ನಿಮ್ಗೆ ಗೊತ್ತು, ಅವರು ಔಟ್ಸೈಡ್ ಕಾಂಟ್ಯಾಕ್ಟ್ ಇರೋಂಗಿಲ್ಲ, ಫುಡ್ ಇರೋಂಗಿಲ್ಲ, ಇರೋಂಗಿಲ್ಲ, ಮತ್ತು ಒಳ್ಳೆ ಆಕ್ಸಿಜನ್ ಇರೋಂಗಿಲ್ಲ. ಆಕ್ಸಿಜನ್ ಇಲ್ಲ ಅಂದರೆ ಏನಾಗ್ತದೆ ನಿಮ್ಗೆ ಗೊತ್ತು. ಸೊ ಇದು ನಾವು ಲೈಫ್ ಲೈನ್ ಮಾಡಿಕೊಟ್ಟಿದ್ವಿ. ಆಮೇಲೆ ಅವ್ರು ರೆಸ್ಕ್ಯೂ ಮತ್ತೆ ಎವಾಕ್ಯುಯೇಷನ್ ಮಾಡಿದ್ದಾರೆ. ಆಮೇಲೆ ಯಾವಾಗ ಬೇಕಂದ್ರೆ ಎವಾಕ್ಯುಯೇಷನ್ ಮಾಡೋದು, ಈವನ್ 1 ತಿಂಗಳು ಬಿಟ್ಟು ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇದು ಮಾಡಿದ ಮೇಲೆ ಅವ್ರಿಗೆ ಸೇಫ್ ಆಗಿದ್ದಾರೆ. ಅಂದರೆ 41 ಜನನು ಸೇಫ್ ಆಗಿ ವಾಪಸ್ ಬರೋದಕ್ಕೆ, ಅಂದರೆ ಅವ್ರಿಗೆ ಫುಡ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎಲ್ಲ ಸಪ್ಲೈ ಮಾಡೋದಕ್ಕೆ ಇದು ದಾರಿ ಮಾಡಿಕೊಟ್ಟಿದೆ.
ಲೈಫ್ ಲೈನ್ ಮಾಡಿಕೊಟ್ಟಿದೆ. ಅಂದ್ರೆ ಅಲ್ಲಿ ಹೋದಾಗ ಅಂದ್ರೆ ಅದು ಗೊತ್ತಾಗೋಯ್ತಾ ಸರ್ ನಿಮಗೆ, ಅಂದ್ರೆ ತುಂಬಾ ದಿನ ಆಗುತ್ತೆ ಇದು ಆಪರೇಷನ್, ಅದಕ್ಕೆ ನಾವು ಇದನ್ನ ಹೋಲ್ ಮಾಡಿಕೊಟ್ರೆ ಒಳ್ಳೇದು ಅಂತ? ಇಲ್ಲ, ನಮಗೆ ಗೊತ್ತು. ಯಾಕಂದ್ರೆ ನಮ್ಗೆ ಯಾಕೆ ಗೊತ್ತಂದ್ರೆ ನಾವು ಇನ್ನೂ 100 ಫೀಟ್ ತಳಗೆ ಭೂಮಿ ಒಳಗೆ ನಾವು ಮಾಡಿದ್ವಿ. ಈವನ್ ನಮ್ಮ ಕ್ರೆಡೆನ್ಷಿಯಲ್ ತೊಗೊಂಡಿದ್ರೆ ನಾವು 2 lakhs ರನ್ನಿಂಗ್ ಮೀಟರ್ ಭೂಮಿ ಒಳಗೆ ಮಾಡಿದ್ವಿ. ಇದು ಭೂಮಿಯಿಂದ ತಲೆಗೆ 100 ಫೀಟ್ 200 ಫೀಟ್ ತಲೆಗೆ ಮಾಡಿದ್ವಿ. ಇದರಲ್ಲಿ ಇದು ನಮಗೇನು ದೊಡ್ಡ ಕೆಲಸ ಇಲ್ಲ. ಬಟ್ ಇತ್ತಂದ್ರಲ್ಲಿ ಪ್ರೆಷರ್ ಇದ್ದೆ ಅವಾಗ, ಯಾಕಂದ್ರೆ 41 ಪೀಪಲ್ಸ್ ಅಲ್ಲಿ ಒಳಗೆ ಸಿಕ್ಕಾಕೊಂಡಿದ್ದಾರೆ. ಅವರು ಅವ್ರು ತೋಕಬೇಕಂದ್ರೆ ಆ ಪ್ರೆಷರ್ ನಮಗೆ ಬಂದಿದೆ. ಬಟ್ ಎನಿವೇ ನಾವು ಒಂದು 2 ಹೋಲ್ ಫೇಲಿಯರ್ ಆಗಿದೆ, ಮತ್ತು 3ನೇ ಹೋಲ್ನ ನಾವು ಸಕ್ಸಸ್ ಮಾಡಿ ಕ್ಲಿಯರ್ ಮಾಡಿದ್ವಿ. ಹೇಗಿತ್ತು ಸರ್, ಅಂದ್ರೆ ಪೂರ್ತಿ ಇಂಡಿಯಾನೇ ಕಾಯ್ತಾ ಇತ್ತು, ಅಂದ್ರೆ ಏನಾಗತ್ತೆ, ಅವರು ಮತ್ತೆ ವಾಪಸ್ ಬರ್ತಾರಾ, ಏನು ತೊಂದರೆ ಆಗ್ದಂಗೆ ಇರುತ್ತಾ, ಈ ಥರದೊಂದು ಕ್ಯೂರಿಯಾಸಿಟಿ ಇತ್ತು ಜನಕ್ಕೆ? ಇಲ್ಲ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನನಗೆ ಬಂದು ಡ್ರಿಲ್ಲಿಂಗ್ ನಾವು ಡ್ರಿಲ್ ಮಾಡಿ ಕೊಟ್ಟಿದ್ವಿ 6 ಇಂಚು, ಮತ್ತು ಆಗರ್ನಲ್ಲಿ ಮಾಡಿದಾರಲ್ಲ, ಅದು ನಮಗೆ ಗೊತ್ತು, ಅದು ಸಕ್ಸಸ್ ಆಗುತ್ತೆ ಗೊತ್ತು, ನಮಗೆ ಕ್ಲಿಯರ್ ಆಗಿ ಗೊತ್ತು ಅದು ಸಕ್ಸಸ್. ಯಾಕಂದ್ರೆ ನಾವು ಒಂದು ಇದೇ ಫೀಲ್ಡ್ನಲ್ಲಿ 30 years ಡ್ರಿಲ್ಲಿಂಗ್ನಲ್ಲಿ ಇದ್ದೇನೆ. ಸೊ ನಮ್ಗೆ ಗೊತ್ತು ಅಂತ ಆಗರ್ನಲ್ಲಿ ಅದೇ ಕ್ಲಿಯರ್ ಆಗಿ ಮಾಡ್ತದೆ ಅಂತ ಗೊತ್ತು. ಏನೇ ಅಬ್ಸ್ಟ್ಯಾಕಲ್ ಬರ್ತದೆ, ಅಬ್ಸ್ಟ್ಯಾಕಲ್ ನಾವು ಕ್ಲಿಯರ್ ಮಾಡಿಕೊಂಡು ಹೋಗ್ಬೇಕು ಅಷ್ಟೇ. ಸೊ ಫಸ್ಟ್ ನಾವು ಮಾಡಿದ ಮೇಲೆ ಗೊತ್ತಾಯ್ತು 54 ಮೀಟ್ರಿಗೆ ಹೋಗ್ಬೇಕಂತ. ಸೊ ಅದರಿಂದ ನಮ್ಗೆ ಗೊತ್ತಾಯ್ತು. ಸೊ ಆಗರ್ನಲ್ಲಿ ನಾವು ಸಕ್ಸಸ್ ಮಾಡ್ಬೋದು ಅಂತ ಗೊತ್ತು. ಮೇ ಬಿ ನಮಗೊಂದು 1 ದಿವಸ 2 ದಿವಸ 3 ದಿವಸ ಸ್ವಲ್ಪ ಟೈಮ್ ತೊಗೊತದೆ ಅಷ್ಟೇ. ಬಟ್ ಸಕ್ಸಸ್ ಆಗುತ್ತೆ ಅಂತ ನಮಗೆ ಕ್ಲಿಯರ್ ಆಗಿ ಬಂತು. ಬಟ್ ಮೀಡಿಯಾನಲ್ಲಿ ಏನೇನೋ ಬಂದಿದೆ, ಅದು ಬೇರೆ ವಿಷಯ. ಬಟ್ ಇಟ್ಸ್ ವೆರಿ ಕ್ಲಿಯರ್. ವಿ ಹ್ಯಾಡ್ ದ ಕಾನ್ಫಿಡೆನ್ಸ್. ನಮಗೆ ಕಾನ್ಫಿಡೆನ್ಸ್ ಇತ್ತು. ಇತ್ತು. ನಮ್ಮ ಕಂಪನಿ ನಮ್ಮ ಪೀಪಲ್ಸ್ಗೆಲ್ಲ ಇತ್ತು. ಅಲ್ಲ ಸರ್, 18 ದಿನ ಆಯ್ತಲ್ಲ, ಏನಾದರೂ ಒಂದು ಸ್ವಲ್ಪ ಏನಾದರೂ ಭಯ ಆಗಿತ್ತಾ ಅಂತ, ಮಿಸ್ ಆಗ್ತಿದ್ಯಾ, 18 ದಿನ ಆಯ್ತಲ್ಲ, ಯಾಕಿದು ಇಷ್ಟು ದಿನ ಆಯ್ತು ಆ ಥರದ್ದು ಏನಾದರೂ ಪ್ರೆಷರ್ ಇತ್ತಾ? ಇಲ್ಲ, ನಮಗೇನು ಭಯ ಇಲ್ಲ. ಯಾಕಂದ್ರೆ ನಾವು ಮಾಡೋದೇ 100 ಫೀಟ್ 200 ಫೀಟ್ ಒಳಗೆ ಮಾಡ್ತಾ ಇದ್ವಿ. ಏನು ಬೇಕಾದ್ರೆ ಮಾಡ್ಬೋದು. ಅದರಲ್ಲಿ ನಮಗೇನು ಭಯಮಿಲ್ಲ. ಅವ್ರ ಒಳಗಿರೋದು ಏನು ಭಯಮಿಲ್ಲ, ಏನು ಭಯಮಿಲ್ಲ. ಯಾಕಂದ್ರೆ ಅವರು ಚೆನ್ನಾಗಿ ಹೆಲ್ತಿಯೇ ಇದ್ದಾರೆ. ಅವ್ರಿಗೆ ಫುಡ್ ಇದು ಕೊಟ್ಟಿದ ಮೇಲೆ ಅವರು ದೇ ಆರ್ ವೆರಿ ಹೆಲ್ತಿ. ಏನು ಭಯ ಇಲ್ಲ. ಥ್ಯಾಂಕ್ ಯು. ಇದು ಅಂದರೆ ಆಪರೇಷನಲ್ಲಿ ಪ್ರಮುಖವಾಗಿ ಭಾಗವಹಿಸಿದವರು ಹೇಳ್ತಾ ಇರುವಂಥದ್ದು, 18 ದಿನ ಏನು ಅಲ್ಲಿ 41 ಜನ ಸಿಲುಕೊಂಡಿದ್ರು, ಅವರನ್ನು ರಕ್ಷಣೆ ಮಾಡುವಂಥ ಆತ್ಮವಿಶ್ವಾಸ ನಮ್ಮಲ್ಲಿತ್ತು. ಅದಕ್ಕಾಗಿ ಅಂದರೆ ಅವ್ರಿಗೆ ಆಕ್ಸಿಜನ್ ಆಗಿರ್ಬೋದು, ಹಾಗೆ ನೀರಾಗಿರ್ಬೋದು, ಹಾಗೆ ಫುಡ್ ಆಗಿರ್ಬೋದು, ಎಲ್ಲವನ್ನು ಕೂಡ ತಲುಪಿಸುವಂಥ ಜವಾಬ್ದಾರಿಯನ್ನು ಈ ಮಿಷನ್ ತೆಗೆದುಕೊಂಡಿತ್ತು. ಈ ಮಿಷನ್ನಿಂದಾಗಿ ಅಷ್ಟು ಜನ ಅಂದರೆ ಇನ್ನೂ ಒಂದು 10 ದಿನ 15 ದಿನ ಆದರೂ ಕೂಡ ನಾವು ಅವರನ್ನು ಸೇಫಾಗಿ ಅವರನ್ನು ವಾಪಸ್ ತಗೊಬರ್ತಾ ಇದ್ವಿ. ಆ ರೀತಿಯಾದಂಥ ಕೆಲಸವನ್ನು ಇದು ಮಾಡಿದೆ. ಅಂದರೆ ಅವರು ಬದುಕೋದಕ್ಕೆ, ಅವ್ರು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲದಂತೆ ವಾಪಸ್ ಬರೋದಕ್ಕೆ ಕಾರಣವಾಗಿದ್ದು ಈ ಮಿಷನ್ ಅನ್ನುವಂಥ ಒಂದು ರೀತಿ ಹೆಮ್ಮೆಯನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಆದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.